ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಈಸಿಯಾಗಿ ಇರುವಂಥ, ಟೇಸ್ಟಿಯಾಗಿರುವಂಥ, ಹೆಲ್ತಿಯಾಗಿರುವಂಥ ಒಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಾರಕ್ಕೆ ಒಮ್ಮೆ ಆದರೂ ಕುಡಿದ್ರೆ ಇದನ್ನು ಬೆನ್ನು ಸೊಂಟ ನೋವು ಎಲ್ಲ ಕೂಡ ಹೋಗಿ ಮೂಳೆಗಳು ಕಬ್ಬಿಣದ ಹಾಗೆ ಗಟ್ಟಿ ಆಗ್ತವೆ. ಅಷ್ಟು ಈಸಿ ಮತ್ತು ಟೇಸ್ಟಿ ಹೆಲ್ದಿ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನಾನು ಒಂದು ಪ್ಯಾನ್ ತಗೊಂಡಿದ್ದೀನಿ. ಇದಕ್ಕೆ ಒಂದು 4 ಅಚ್ಚು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಸೊ ಕಪ್ಪಿನ ಅಳತೆ ಇಲ್ಲಾದರೆ 1.5 ಕಪ್ ಆಗುವಷ್ಟು ಬೆಲ್ಲ, ಅದಕ್ಕೆ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ಇದನ್ನು ಕರಗೋದಕ್ಕೆ ಹಾಗೆ ಬಿಟ್ಬಿಡೋಣ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಈಗ ಮತ್ತೊಂದು ಪ್ಯಾನ್ ತಗೊಳ್ಳೋಣ. ಇದಕ್ಕೆ ಸುಮಾರು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ಈಗ ಅದನ್ನು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ನೀಟಾಗಿ ಸ್ವಲ್ಪ ಕಂದು ಬಣ್ಣ ಬರಬೇಕು ಅಕ್ಕಿ. ಸೊ ಅಲ್ಲಿವರೆಗೂ ನಾವು ಇದನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ನೋಡಿ ಈಗ ಬೆಲ್ಲ ಪೂರ್ತಿಯಾಗಿ ಕರಗಿದೆ. ಈ ರೀತಿಯಾಗಿ ಬೆಲ್ಲದ ಪಾಕ ನಮಗೆ ರೆಡಿ ಆಗಬೇಕು. ಸೊ ಬೆಲ್ಲ ಕರಗದ ನಂತರ ಇದನ್ನು ಸೋಸಿ ನಾವು ತಗೊಳ್ಬೇಕಾಗತ್ತೆ. ಆಯ್ತಲ್ಲ. ಸೊ ಇದನ್ನು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ. ನಂತರ ಅಕ್ಕಿಯನ್ನು ಸ್ವಲ್ಪ ನಾವು ಉರಿಬೇಕಾಗುತ್ತೆ. ನೋಡ್ಬೋದು, ಒಂಚೂರು ಕಲರ್ ಚೇಂಜ್ ಆಗಿದೆ ಅಲ್ವಾ? ಇದೇ ರೀತಿ ಇನ್ನು ಸ್ವಲ್ಪ ಕಲರ್ ಚೇಂಜ್ ಆದರೆ ಪರ್ಫೆಕ್ಟಾಗಿ ನಮಗೆ ಬೇಕಾಗಿರೋವಂಥ ಒಂದು ಹದಕ್ಕೆ ಈ ಒಂದು ಅಕ್ಕಿ ಬಂದ್ಬಿಡುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಜಾಸ್ತಿ ಕೆಂಪಗಾಗೋದೇನು ಬೇಡ, ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕಾಗುತ್ತೆ. ಈ ರೀತಿಯಾಗಿ ನೀವು ಇಲ್ಲಿ ಊಟದ ಅಕ್ಕಿ ಆದರೂ ಉಪಯೋಗಿಸ್ಬೋದು, ಅಥವಾ ರೇಷನ್ ಅಕ್ಕಿ ಅಂತ ಸಿಗುತ್ತಲ್ಲ, ಸೊ ಅದನ್ನು ಕೂಡ ಉಪಯೋಗಿಸ್ಬೋದು. ಯಾವುದನ್ನು ಬೇಕಿದ್ರೂ ತಗೊಳ್ಬೋದು. ಆ ಅಕ್ಕಿಯನ್ನು ನಾವು ಒಂದು ಬೌಲಿಗೆ ಹಾಕ್ಕೊಳ್ಳೋಣ. ಬೌಲಿಗೆ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇದನ್ನು ಒಂದು 5 ನಿಮಿಷ ಹಾಗೆ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ನಾನು. ನೀರು ಹಾಕ್ಕೊಂಡು ಇದನ್ನು ಒಂದು 5ರಿಂದ 10 ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ಈಗ ಮತ್ತೆ ಅದೇ ಪ್ಯಾನಿಗೆ ನಾನಿಲ್ಲಿ ಗಸಗಸೆಯನ್ನು ತಗೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಗಸಗಸೆಯನ್ನು ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಆಗುವಷ್ಟು. ಸ್ಪೂನ್ ಲೆಕ್ಕದಲ್ಲಾದರೆ ಜಾಸ್ತಿ ಬರುತ್ತೆ. ಟೇಬಲ್ ಸ್ಪೂನ್ ಅಂದರೆ ಒಂದು ದೊಡ್ಡ ಸ್ಪೂನಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಇಲ್ಲಿ ಗಸಗಸೆಯನ್ನು ಹಾಕ್ಕೊಂಡಿದ್ದೀವಿ. ಅದನ್ನು ಕೂಡ ಅಷ್ಟೇ ಸ್ವಲ್ಪ ಅದು ಕೆಂಪಗಾಗುತ್ತೆ, ಒಂದು ಗಮ್ ಅಂತ ವಾಸನೆ ಬರುತ್ತೆ, ಸ್ಮೆಲ್ ಬರುತ್ತೆ, ತುಂಬ ಚೆನ್ನಾಗಿ ಒಂದು ಫ್ಲೇವರ್ ಬರುತ್ತೆ. ಆ ರೀತಿಯಾಗಿ ನಾವು ಇದನ್ನು ಉರಿಬೇಕಾಗುತ್ತೆ. ಸೊ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಕೂಡ ಆಗುತ್ತೆ, ಅದು ಕೂಡ ನೋಡ್ತಾ ಇದ್ದೀರಲ್ಲ. ಈ ರೀತಿಯಾಗಿ ಆದರೆ ನಮಗೆ ಪರ್ಫೆಕ್ಟಾಗಿ ಗಸಗಸೆ ನಾವು ರೋಸ್ಟ್ ಮಾಡಿದ್ದೀವಿ ಅಂತ ಅರ್ಥ. ಸೊ ಇದನ್ನು ಈಗ ಒಂದು ಮಿಕ್ಸಿ ಜಾರ್ ತಗೊಳ್ಳೋಣ. ನಾನು ಒಂದು 5 ನಿಮಿಷ ಅಕ್ಕಿಯನ್ನು ನೆನೆಹಾಕಿದ್ದೆ. 5ರಿಂದ 10 ನಿಮಿಷ ಟೈಮ್ ಇದ್ದರೆ 10 ನಿಮಿಷ ಹಾಕಿ, ಇಲ್ಲ ಒಂದು 5 ನಿಮಿಷ ಇದ್ದರೆ ಸಾಕು. ನಾನು 5 ನಿಮಿಷ ನೆನೆ ಹಾಕಿದ್ದೆ. ನಂತರ ಅಕ್ಕಿಯನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ಕಾಯಿ ತುರಿಯನ್ನಾದರೂ ಹಾಕ್ಕೊಳ್ಬೋದು, ಅಥವಾ ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿ ಪೌಡರ್ನು ಕೂಡ ನೀವು ಹಾಕ್ಕೊಳ್ಬೋದು. ಅದಾದ ನಂತರ ಬಾದಾಮನ್ನ ತಗೊಳ್ಳೋಣ. ಬಾದಾಮ್ ಇಲ್ಲಿ ಒಂದು 10 ಬಾದಾಮನ್ನ ನಾನು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೋಡಿ, ಹೀಗೆ ಇದನ್ನು ಸ್ವಲ್ಪ ನಾವು ಕಡಲೆ ಬೀಜ ಹೇಗೆ ಉರಿತೀವಲ್ಲ ಆ ರೀತಿಯಾಗಿ ಉರಿದ್ರೆ ಸಾಕಾಗುತ್ತೆ. ಈಗ ಇದು ಕೂಡ ಆಗಿದೆ. ಇದನ್ನು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ. ಈಗ ಗಸಗಸೆ ಪೂರ್ತಿಯಾಗಿ ತಣ್ಣಗಾಗಿದೆ. ನಾವು ಏನು ಹುರಿದು ಅದನ್ನು ಇಟ್ಟಿದ್ದೀವಲ್ಲ, ಸೊ ಅದು ತಣ್ಣಗಾಗಬೇಕು, ಬಿಸಿ ಇರಬಾರ್ದು ನಾವು ಮಿಕ್ಸಿ ಜಾರ್ಗೆ ಹಾಕೋಬೇಕಾದ್ರೆ. ಅದಕ್ಕೋಸ್ಕರ ಪೂರ್ತಿ ತಣ್ಣಗಾಗೋದಕ್ಕೆ ಅದನ್ನು ಬಿಟ್ಟಿದ್ದೆ. ತಣ್ಣಗಾದ ನಂತರ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ತಣ್ಣಗಾದ ನಂತರ ಇವಾಗ ಈ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಹಾಕಿ ನಾವು ಗ್ರೈಂಡ್ ಮಾಡ್ಕೊಂಬರ್ಬೇಕಾಗತ್ತೆ. ನಂತರ ಈಗ ನಾನು ಇದಕ್ಕೆ ಒಂದು 3ರಿಂದ 4 ಏಲಕ್ಕಿಯನ್ನು ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಏಲಕ್ಕಿ ಪೌಡರ್ ಇದ್ದರೆ ಏಲಕ್ಕಿ ಪೌಡರ್ ಕೂಡ ಉಪಯೋಗಿಸ್ಬೋದು, ಅಥವಾ ನಾವು ಏಲಕ್ಕಿಯನ್ನು ಹಾಕ್ಕೊಳ್ತೀವಿ ಅಂದರೆ ಏಲಕ್ಕಿಯನ್ನು ಬಿಡಿಸಿ ಈ ರೀತಿ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ಕೆಲವರೆಲ್ಲ ಏಲಕ್ಕಿ ಪೌಡರ್ನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಈಗ ಇಷ್ಟನ್ನು ಕೂಡ ನಾವು ಗ್ರೈಂಡ್ ಮಾಡ್ಕೊಂಬರೋಣ.
ಹಾಗೆ ಬಾದಾಮಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವು ಈಗ ರೋಸ್ಟ್ ಮಾಡಿರುವಂತಹ ಬಾದಾಮಿ, ಆ ಬಾದಾಮಿಯನ್ನು ಹಾಕ್ಕೊಳ್ಳೋಣ. ಬೇಕು ಅಂದರೆ ಇದಕ್ಕೆ ನೀವು ವಾಲ್ನಟ್ ಹಾಕ್ಕೊಳ್ಬೋದು, ಡ್ರೈ ಫ್ರೂಟ್ಸ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತಲ್ಲ, ಸೊ ಎಲ್ಲದನ್ನು ಕೂಡ ನೀವು ಹಾಕ್ಕೊಳ್ಬೋದು ದ್ರಾಕ್ಷಿಯನ್ನು ಬಿಟ್ಟು. ನಂತರ ಈಗ ನಾನು ಮತ್ತೆ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈಗ ನುಣ್ಣಗೆ ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದ್ಬಿಡೋಣ. ಈ ರೀತಿಯಾಗಿದ್ದರೆ ಸಾಕು. ನೋಡಿ, ಹೀಗಿದ್ರೆ ಸಾಕು. ಇದು ಪರ್ಫೆಕ್ಟಾಗಿ ಆಗಿದೆ. ಸೊ ಈಗ ರುಬ್ಬಿರುವಂತಹ ಮಿಶ್ರಣನ ಒಂದು ಸೈಡು ತೆಗೆದಿಟ್ಕೊಳ್ಳೋಣ. ಫ್ರೆಂಡ್ಸ್, ಖಂಡಿತವಾಗ್ಲೂ ನೀವು ಇದನ್ನು ಕುಡಿದು ನೋಡಿ, ನಿಮಗೆ ಇದು ಆರೋಗ್ಯಕ್ಕೆ ಎಷ್ಟು ಹೆಲ್ಪ್ಫುಲ್ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಇದು. ನೀವು ದಿನ ಕುಡಿದ್ರೂ ಏನು ತಪ್ಪಿಲ್ಲ. ಆದರೆ ಮಾಡೋಕ್ಕಾಗಲ್ಲ ಅನ್ನೋರು ವಾರಕ್ಕೆ ಒಂದು ಸಲ ಅಥವಾ 15 ದಿನಕ್ಕೆ ಒಂದು ಸಲ ಆದರೂ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು. ನಂತರ ನೋಡಿ, ನಾನು ಬೆಲ್ಲವನ್ನು ಕರಗಿಸಿ ಅದನ್ನು ಶೋಧಿಸ್ಕೊಂಡಿದ್ದೀನಿ. ಶೋಧಿಸಿ ಒಂದು ಪ್ಯಾನಿಗೆ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಇವಾಗ ಗ್ರೈಂಡ್ ಮಾಡಿರುವಂತಹ ಒಂದು ಕ್ರೀಮನ್ನು ಕೂಡ ಈಗ ಹಾಕ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಇದನ್ನು ಕೂಡ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿಯಾಗಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಸ್ವಲ್ಪನೂ ಕೂಡ ಗಂಟಿರಬಾರ್ದು. ಆ ರೀತಿಯಾಗಿ ನಾವು ಮಿಕ್ಸ್ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ಸ್ವಲ್ಪ ನಾನು ಜಾರನ್ನು ತೊಳೆದು ನೀರು ಕೂಡ ಹಾಕ್ಕೊಂಡಿದ್ದೀನಿ. ವಾರಕ್ಕೆ ಒಮ್ಮೆ ಆದರೂ ಕುಡಿದು ನೋಡಿ, ಇದನ್ನು ಖಂಡಿತವಾಗ್ಲೂ ನಿಮ್ಮ ಬೆನ್ನು, ಸೊಂಟ ನೋವು ಎಲ್ಲ ಹೋಗುತ್ತೆ ಮತ್ತು ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ ಕಬ್ಬಿಣದ ಹಾಗೆ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಗಸಗಸೆ ಎಲ್ಲ ಹಾಕಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋದ್ರಿಂದ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು 2 ಕುದಿ ನಾವು ಮಾಡಿಕೊಂಡ್ರೆ ಸಾಕಾಗುತ್ತೆ. ಎಲ್ಲದನ್ನು ಕೂಡ ಡ್ರೈ ರೋಸ್ಟ್ ಮಾಡಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸಬೇಕು ಅನ್ನೋ ಒಂದು ವಿಷಯನೇ ಬರೋದಿಲ್ಲ. ನೋಡಿ, ಅದು ತಿಕ್ಕಾಗ್ತಾ ಬರುತ್ತೆ. ನಾವು ಜಾಸ್ತಿ ಅದಕ್ಕೆ ಟೈಮ್ ಏನು ಕೊಡೋದು ಬೇಡ. ತುಂಬಾ ಬೇಗ ಆಗೋಗುತ್ತೆ ಇದು ರೆಸಿಪಿ. ನೋಡಿ, ಈ ರೀತಿಯಾಗಿ ಪರ್ಫೆಕ್ಟಾಗಿ ಬಂದಿದೆ. ಸೊ ತಳ ನೋಡಿಕೊಂಡು, ನೀವು ತಳ ಹಿಡ್ಕೊಂಡ್ಬಿಡುತ್ತೆ ಒಂದೊಂದು ಸಲ, ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಆಗಿದೆ. ಸ್ವಲ್ಪ ಗಟ್ಟಿ ಇರಬೇಕು. ನೋಡಿ, ಈ ಥರ ಪಾಯಸ ನಮಗೆ ರೆಡಿ ಇರಬೇಕು. ಪಾಯಸದ ಥರ ಇದ್ದರೆ ಜಾಸ್ತಿ ಗಟ್ಟಿನೂ ಕೂಡ ಇರಬಾರ್ದು. ಜಾಸ್ತಿ ಗಟ್ಟಿ ಇದ್ದರೆ ಸ್ಪೂನಲ್ಲಿ ತಿನ್ನಬೇಕಾಗುತ್ತೆ. ಈ ರೀತಿ ಆದರೆ ನೀವು ಖಂಡಿತ ಅದನ್ನು ಹಾಗೆ ಕುಡಿಬೋದು. ಈಗ ಒಂದು ಪ್ಯಾನಿಗೆ ನಾವು ತುಪ್ಪವನ್ನು ಹಾಕ್ಕೊಳ್ಳೋಣ. ತುಪ್ಪ ಸ್ವಲ್ಪ ಕರಗಲಿ. ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಕರಗಿದ ನಂತರ ಇವಾಗ ಇದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ಳೋಣ. ನಿಮಗೆ ಯಾವುದು ಇಷ್ಟ ಆಗುತ್ತಲ್ಲ ಆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಳ್ಬೋದು. ನಾನಿಲ್ಲಿ ಬಾದಾಮ್ ಮತ್ತು ದ್ರಾಕ್ಷಿ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಸಣ್ಣದಾಗಿ ಕಟ್ ಮಾಡಿ ಬಾದಾಮನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ನೋಡಿ, ತುಪ್ಪ ಬಿಸಿ ಆದ ನಂತರ ನಾವು ಬಾದಾಮಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಹೀಗೆ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಫ್ರೈ ಮಾಡಿದ ನಂತರ ದ್ರಾಕ್ಷಿಯನ್ನು ಕೂಡ ಇದಕ್ಕೆ ನಾವು ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ದ್ರಾಕ್ಷಿ ಕೂಡ ಹಾಕ್ಕೊಳ್ಳೋಣ. ದ್ರಾಕ್ಷಿ ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಾವು ಫ್ರೈ ಮಾಡ್ಕೊಳ್ಳೋಣ. ಅದಾದ ನಂತರ ಇದಕ್ಕೆ ನಾವು ಈಗ ಹುರಿದಿರೋಂತಹ ಅಥವಾ ಫ್ರೈ ಮಾಡಿರೋಂತಹ ದ್ರಾಕ್ಷಿ ಬಾದಾಮಿಯನ್ನು ತುಪ್ಪ ಸಮೇತ ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಒಂದು ಎನರ್ಜಿ ಡ್ರಿಂಕ್ ಅಂತಲೇ ಹೇಳ್ಬೋದು ಇದನ್ನು, ಅಥವಾ ನೀವು ಪಾಯಸ ಅನ್ನೋದಾದರೆ ಪಾಯಸ ಅಂತಲೂ ಕೂಡ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಈಸಿಯಾಗಿರುವಂತಹ, ಟೇಸ್ಟಿಯಾಗಿರುವಂತಹ, ಹೆಲ್ದಿಯಾಗಿರುವಂತಹ ಒಂದು ಎನರ್ಜಿ ಡ್ರಿಂಕ್ ರೆಡಿಯಾಗಿದೆ ಫ್ರೆಂಡ್ಸ್, ಅಥವಾ ಪಾಯಸ ರೆಡಿಯಾಗಿದೆ. ನೀವು ಕೂಡ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ನಾನು ಭಾವಿಸ್ತೀನಿ. ನೋಡ್ಬೋದು ಎಷ್ಟು ಥಿಕ್ಕಾಗಿದೆ ಅಂತ. ನಿಮಗೆ ಬೇಕು ಅಂದರೆ ಜಾಸ್ತಿ ತೆಳ್ಳಗಿರಬೇಕು ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಕೂಡ ಮಾಡ್ಕೋಬೋದು, ಅಥವಾ ನೀರನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲ ಗಟ್ಟಿ ಇರಲಿ ಅನ್ನೋದಾದರೆ ನೀರು ಕಮ್ಮಿಯನ್ನು ಉಪಯೋಗಿಸಿ, ಆಗ ಅದು ತಾನಾಗಿಯೇ ಅದು ಗಟ್ಟಿ ಇರುತ್ತೆ ನಿಮಗೆ. ನೋಡಿ, ಈಗ ಆಗಿದೆ. ಸೊ ಇದನ್ನು ತಟ್ಟೆನ ನಾನು ಕ್ಲೋಸ್ ಮಾಡಿ ಒಂದು ಸೈಡು ಸ್ವಲ್ಪ ತಣ್ಣಗಾಗಲಿ ಅಂತ ಅಷ್ಟೇ. ತಣ್ಣಗಾಗೋದಕ್ಕೆ ಇದನ್ನು ಬಿಟ್ಬಿಡೋಣ. ಅದಾದ ನಂತರ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲಿಗೆ. ಬೌಲು ಹಾಗೆ ಲೋಟಕ್ಕೆ ಯಾವುದಕ್ಕೆ ಬೇಕಿದ್ರೂ ಕೂಡ ನೀವು ಹಾಕ್ಕೊಳ್ಬೋದು. ಈಗ ಆಗಿದೆ.
ಸೊ ನೀವು ಕೂಡ ಇಷ್ಟೇ ಹೆಲ್ದಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿನ ತಯಾರಿಸ್ತೀರಾ ಅಂತ ನಾನು ಭಾವಿಸ್ತೀನಿ ಫ್ರೆಂಡ್ಸ್. ಖಂಡಿತವಾಗ್ಲೂ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಲೇಬೇಡಿ. ಓಕೆ, ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು.